ಸೇಮ್ ಆಟೋ ಅಲ್ಲ ಅಪ್ಪೆ ಗಾಡಿ ಫೀಲಿಂಗ್ ಬರ್ತಾರ ಅದು. ಮಿಕ್ಸರ್ ಹಾಕ್ತೀನಿ, ಏನೋ ತಿನ್ಬಿಟ್ಟು ಹಾಕ್ಬಿಟ್ಟಿದೀವಿ. ಈಗ ಓಕೆ ಕಾರ್ ಓನರ್ ದಯವಿಟ್ಟು ಕ್ಷಮಿಸ್ಬಿಡಿ. ರಿವ್ಯೂ ಮಾಡ್ತಾ ಇದೀನಿ. ಮತ್ತೆ ಬರೀ ಟ್ಯಾಕ್ಸಿಗೆ ಮಾತ್ರ ಯೂಸ್ ಮಾಡೋದ ಗಾಡಿ? ಹೆಂಗೆ ಬರೀ ಟ್ಯಾಕ್ಸಿಗೆ ಮಾತ್ರನಾ? ಪರ್ಸನಲ್ ಯೂಸ್ ಇಲ್ಲ? ಪರ್ಸನಲ್ ಯೂಸ್ ಮಾಡ್ಬೋದು. ಅಲ್ಲ ಪರ್ಸನಲ್ ಯೂಸ್ ಮಾಡ್ಬೋದಾ, ತಗೋಬೋದಾ? ಈಗ ಪರ್ಸನಲ್ ಯೂಸ್ ನಾವು ಬೈ ಮಾಡ್ಬೋದಾ? ಪರ್ಸನಲ್ ಯೂಸ್ ಬೈ ಮಾಡ್ಬೋದು, ಮಾಡ್ಬೋದಾ? ಮಾಡೋ ಕಂಡೀಷನ್ ಇದೆಯಾ? ಮಾಡಿದ್ರೆ ಜನ ತಗೋಬೋದಾ? ಇದೆಷ್ಟು ಗಾಡಿ? 3 ಲಕ್ಷನಾ? 3.5 ಲಕ್ಷ ಅಂತೆ ಗಾಡಿ ಇದು. ಇದು ಟ್ಯಾಕ್ಸಿಗೆ ಯೂಶಲ್ ಆಗಿ ನಾನು ನೋಡಿರೋದು ಆಟೋ ಬದಲು ಇದು ಬರುತ್ತೆ. ಆಟೋ ಬುಕ್ ಮಾಡಿದ್ರೆ ಈ ಗಾಡಿ ಬರುತ್ತೆ. ಸೊ ಒಳಗೆ ಹೋಗ್ಬಿಟ್ಟು 4 ಜನ ಕಂಫರ್ಟಬಲ್ ಆಗಿ ಹೋಗ್ಬೋದಾ? ಆಯ್ತು, ಕ್ಲೋಸ್ ಮಾಡಿ ನೋಡೋಣ. ಹಿಂಗೆ ಒಂಚೂರು ರೇಸಿ ಗೀಸಿ ಹಾಕು. QR ಕೋಡ್ ಎಲ್ಲ ಹಿಂಗೆ ಹಾಕ್ಬಿಟ್ಟು ನೋಡಿ. ಎಲ್ಲಿ ಯಾವ್ದು ಇದ ಗೇರು? ಒಂದು ನ್ಯೂಟ್ಲ ಇದೆ ಬಿಡು. AC ನೋಡಿ ಇಲ್ಲಿ, ಫ್ಯಾನ್ ಅದು. ಓಹೋ ಬರ್ರಪ್ಪ ಓಡ್ಸೋಣ. ಫುಲ್ ಡಿಫ್ರೆಂಟ್ ಲೆವೆಲ್. ಇಲ್ಲಿ ನೋಡಿ, ಲಾಕು, ಅನ್ಲಾಕು, ಲಾಕು. ಓಕೆ, ಒಳ್ಳೆ ಪಕ್ಕದಲ್ಲೇ ಅಂಟ್ಕೊಂಡು ಕೊಟ್ಟಂಗಿರುತ್ತಲ್ಲ. ನಮ್ಮ ಬೇರೆ ಕಾರ್ಗಳಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ಆ ಗ್ಯಾಪೇ ಇಲ್ಲ. ಅಂಟ್ಕೊಂಡು ಕೂತಂಗಿರುತ್ತೆ. ಕಿಟಕಿ ತೆಗಿಯೋದಂಗೆ ಇದು ಇತ್ತಾಗೆ ನಿಂಗೆ ಕಿಟಕಿಯಲ್ಲಿ ವಿಂಡೋ. ಓ ಮಹಾಪ್ರಭು, ಇದೇ ನಿಂಗೆ ಕಂಫರ್ಟ್ ಅಂತ ಯಾವನ ಬಡ್ಡಿ ಮಗ ಹೇಳ್ದಂಗಿತ್ತು. ಲೈಟ್ ಕಂಫರ್ಟಬಲ್. ಓ, ಇದಿಷ್ಟನ ಓಪನ್ ಆಗೋದು? ಓಕೆ ಓಕೆ, ಬರ್ರಿ ಓಡ್ಸೋಣ. ರೆಡಿ ಮಾಡು ವಿಡಿಯೋ. ಬ್ರೇಕ್ ಹಿಡಿಯೋ. 3 4 5 ಮತ್ತೆ 4 5 2 1. ಗೈಸ್ ಹಿಂಗೆ ಅಂದ್ರೆ ಇದು ನ್ಯೂಟ್ರಲ್ ಇದೆಯಾ? ಮೇಲೆ ಇವಾಗ ನ್ಯೂಟ್ರಲ್ ಇದೆ. 1 ಸ್ಕಚ್ ಹಿಡಿ. 2 ಚೇಂಜ್ ಆಗ್ತೈತೆ ನೋಡಿ ಗೇರು. 3 ಮತ್ತೆ ವಾಪಸ್ 4 5 ವರೆಗೂ ಹೋಗುತ್ತೆ. ಮತ್ತೆ ವಾಪಸ್ ಬರಕ್ಕೆ ಕೆಳಗೆ ಮಾಡ್ಬೇಕು ಎಲ್ಲ ಗೇರ್ನ. ಈಗ 1 ಇದೆ. ಈಗ ಇಲ್ಲಿ 3 ಇದೆ ನೋಡಿ. ಕ್ಲಚ್ಚು, ಬ್ರೇಕು, ಆಕ್ಸಿಲೇಟರ್. ಕ್ಲಚ್ ಬಿಟ್ಟೆ. ಹ್ಯಾಂಡ್ ಬ್ರೇಕ್ ಏನಾರು ಹಾಕಿದ್ಯಾ? ಹ್ಯಾಂಡ್ ಬ್ರೇಕ್ ಇಲ್ಲ ನೋಡಿ. ಎಲ್ಲಿ? ಅಯ್ಯೋ ಏನೇನು ಎಲ್ಲೆಲ್ಲ ಈಗ ಶಿಫ್ಟ್ ಮಾಡ್ಬಿಟ್ಟವ್ರು. ಹ್ಯಾಂಡ್ ಬ್ರೇಕ್ ಇಲ್ಲಿದೆ ನೋಡಿ, ಇದು ಹ್ಯಾಂಡ್ ಬ್ರೇಕು. ಬನ್ನಿ ಇವಾಗ ಓಡಿಸೋಣ. ಅಯ್ಯೋ ಅಪ್ಪೆ ಗಾಡಿ ಹೊಡೆದಂಗೆ ಫೀಲ್ ಆಗ್ತೈತೆ ನನಗೆ. ನಿಜವಾಗ್ಲೂ ಅಪ್ಪೆ ಗಾಡಿ. ಸೆಕೆಂಡ್ ಗೇರ್ ಹಾಕು, ಕ್ಲಚ್ ಹಿಡ್ದಾಕ. ಓಹೋ ಹತ್ತಿಸ್ಬಿಟ್ಯಾ ಅಣ್ಣ? ಆರನಾದ್ರೂ ಇಲ್ಲ ಇದೆಯಲ್ಲ. ನಾನು ಅದನ್ನೆಲ್ಲಪ್ಪ ಹುಡುಕ್ಲಿ ಅನ್ಕೊಂಡೆ. ನಿನ್ನೆ BMW ಸೇಮ್ ಆಟೋ ಅಲ್ಲ ಅಪ್ಪೆ ಗಾಡಿ ಫೀಲಿಂಗ್ ಬರ್ತಾರ ಅದು. ಸಾಂತಾ ಮಠ ಹತ್ರ ಹೋಗ್ಬರೋಣ ನೋಡಿ. ಅವ್ರು ಹೊಡ್ತಿದಾರಾ? ಓಹೋ, ಎಲ್ಲ ರಿವ್ಯೂ ತಗೊಂಡ್ಬಿಟ್ಟಿದ್ದೀನಿ. ಹೋಗ್ಬೋದಾ? ಹೋಗ್ಬೋದು. ರೈಟ್ ಹೊಡಿ ಮಚ್ಚ ತಿರುಗಿಸ್ಬಾರ್ಕೋಣ, ಉಲ್ಟಾ ಹೋಗ್ಬಿಡುತ್ತೆ. ಅಲ್ಲ ಹೋಗ್ತಾ ಇದೀವಿ. ಅದೇ ಸ್ಯಾಂಪಾ ಮಠಕ್ಕಿಂತ ನನಗೆ ಇದಕ್ಕೆ ಓಡಿಸೋರಿಗೆ ಕೈ ಮುಗಿತೀನ. ರೈಟ್ ತಗೋ ಹೇಳ್ತೀನಿ. ಒಳ್ಳೆ ರೋಡ್ ಕರ್ಕೊಂಡು ಹೋಯ್ತೀನಿ. ಡ್ರಿಫ್ಟ್ ಮಾಡೋಣ. ಜನ ಎಲ್ಲ ನೋಡ್ತವ್ರು ನನ್ನೇ. ರೈಟ್ ಕರೆಕ್ಟ್ ಆಗಿ ಬೇಗ ಹೇಳೋಲೇ. ಲೆಫ್ಟ್ ಮಚ್ಚ, ನಿನ್ ಮುಂದೆ ನೋಡ್ತಾರೆ ಕೈ ಮುಗಿತು. ಮಚ್ಚ ಗೈಸ್, ಇದು ಜಾಸ್ತಿ ಯೂಟರ್ನ್ ತಗೊಂಡ್ರೆ ಹಿಂಗೆ ಪಲ್ಟಿ ಹೊಡಕ್ ಅಂತ ಇರುತ್ತೆ. ಸೌಂಡ್ ಜಾಸ್ತಿ ಇದೆ ಗಾಡಿದು. BMW ಹೋದ್ರು ಇಷ್ಟು ಜನ ನೋಡಿಲ್ಲ ನನ್ನ. ನಿಜವಾಗ್ಲು ಈ ಗಾಡಿಲಿ ಎಷ್ಟು ಜನ ನೋಡ್ತಾವ್ರೆ. ಟಾಪ್ ಸ್ಪೀಡ್ 60 ಹೊಡ್ಬಿಟ್ಟು ನೋಡೋಣ. ಟಾಪ್ ಸ್ಪೀಡ್ ಈಗ ಮುಂದೆ ಗಾಡಿ ರೋಡ್ ಇದೆ, ಅಲ್ಲಿ ಟಾಪ್ ಸ್ಪೀಡ್ ಹೊಡ್ಬಿಟ್ಟು ನೋಡೋಣ ಬನ್ನಿ. ಕೈ ಮುಗಿತೀನೋ ನಾನು ಹಾಕ್ತೀನೋ. ಕಮ್ಮಿ ಮಾಡು ಬೇಗ.
ರಿವರ್ಸ್ ತುಂಬ ಸಿಂಪಲ್ಲು. ಹಿಂಗೆ ಇಲ್ಲಿ ನೋಡಿ ಲಿವರ್ ಪ್ರೆಸ್ ಮಾಡಿಬಿಟ್ಟು ಎಳಿಬೇಕಷ್ಟೇ. ಆಮೇಲೆ ಮತ್ತೆ ಪ್ರೆಸ್ ಮಾಡಿ ವಾಪಸ್ ಮಾಡಿದ್ರೆ ನ್ಯೂಟ್ರಲ್. ಪ್ರೆಸ್ ಮಾಡಿ ಎಳೆದ್ರೆ ರಿವರ್ಸ್. ವಾವ್. ಈಗ ಗಾಡೀಲಿ CNG ಇಲ್ವಂತೆ, CNG ಹಾಕ್ಸ್ಕೊಳ್ಳೋ ಬಂದಿದ್ದೀವಿ. ಈ ಗಾಡಿ ಓಡ್ತಿರೋದು CNG ಇಂದ, ಪೆಟ್ರೋಲ್ ಡೀಸೆಲ್ ಅಲ್ಲ, CNGಗೆ. CNG ಇಲ್ಲಿರುತ್ತೆ. ಗೊತ್ತಿಲ್ವ ಹೆಂಗೆ ಅಂತ? ಓಪನ್ ಮಾಡಿ ಮಾಡಿಲ್ಲ, ನಮಗೂ ಗೊತ್ತಿಲ್ಲ ಅಣ್ಣ. ಫಸ್ಟ್ ಟೈಮ್ CNG ಹಾಕ್ಸ್ತಾ ಇರೋದು. ಇದ್ರಲ್ಲೆಲ್ಲ ಟ್ರಿಪ್ಗೆ ಕೊಟ್ಬಿಟ್ರೆ ಮುಗೀತಲಾಗತ್ತೆ ಅಣ್ಣ. ಇದು ಬರೀ ಇದಕ್ಕೆ ಮಾತ್ರ ಯೂಸ್ ಮಾಡ್ಬೇಕಾ ಈ ಗಾಡಿ? ಪರ್ಸ್ನಲ್ ಯೂಸ್ ಮಾಡ್ಬೋದಾ ಇದು? ಅಂದರೆ ಇದು ಬಿಸ್ನೆಸ್ಗೆ ಮಾತ್ರ ಯೂಸ್ ಮಾಡ್ಬೇಕು ಅಂತ ಹೇಳಿದ್ವಿ ಆಟೋ. ಈಗ ಹೆಂಗೆ ಇದನ್ನು ಪರ್ಸ್ನಲ್ ಯೂಸ್ ಮಾಡ್ಬೋದು, ಹಂಗೆ ಇದು ಮಾಡ್ಬೋದಪ್ಪ. ಇದನ್ನು ಪರ್ಸ್ನಲ್ ಯೂಸ್ ಮಾಡ್ಬೋದಪ್ಪ. ನಿತಿನ್ ಗೌಡ ಹಾಯ್. ಇವ್ರದೆ ಇವ್ರ ಫ್ರೆಂಡ್ ಅಂತ. ನಿನ್ನ ಫ್ರೆಂಡ್ ಅಲ್ವಾ ಗಾಡಿ ಇದು? ಹೌದೌದು. ಥ್ಯಾಂಕ್ ಯು ತೆಗಿಯಪ್ಪ. ಅದೇನೋ ತೆಗಿಯೋಕ್ಕಾಗ್ತಿಲ್ಲ ನೋಡಿ, ಹೆಂಗೆ ತೆಗಿತಾನೆ ನೋಡಿ. ಅಷ್ಟೇ ಅದು ತೆಗಿಯೋ, ಮರ್ಯಾದೆ ತಕ್ಕೋಬೇಡ ಅದು. ಲೈ ಇನ್ನೂ ಹಾಕ್ಸಿದ್ದಿಲ್ಲ, ಪ್ರೆಷರ್ ಅಷ್ಟೇ ಇರೋದು. 150 ರುಪೀಸ್ ಹಾಕಿದ್ರೆ ಎಷ್ಟು ಬರುತ್ತೆ? ಎಷ್ಟು ಕಿಲೋಮೀಟರ್ ಬರುತ್ತೆ ಇದು? ಇದು 40 ಕೊಡುತ್ತಾ? 41 ಕಿಲೋಮೀಟ್ರು ಅಣ್ಣ. ನಿಮ್ಮ ಎಷ್ಟು ಕೊಡುತ್ತಣ್ಣ? ಇದು ಹೊಸ ತಗೊಂಡ್ರೆ ಅದು 40 ಸೇಮೇನಾ? ಈಗ ಇದು ಬೆಸ್ಟಾ ಇದು ಬೆಸ್ಟಾ ನಿಮ್ಮ ಪ್ರಕಾರ? ಇದೇ ಬೆಸ್ಟ್ ಅಲ್ಲ ಅಲ್ವಾ? ಇದು ಒಂಚೂರು ಕಂಜೆಸ್ಟೆಡ್ ಆಗ್ಬಿಡುತ್ತಲ್ಲ ಒಂಥರ. 230 ಇದ್ರೆ ಓಕೆ ಶೋರೂಮ್ಗೆ ಹೋಗ್ಬೇಕು. ಇದಂಗಲ್ಲ, ಇದು ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಬಜಾಜ್ ಆದ್ರೆ ಇದಕ್ಕೆ ವ್ಯಾಲ್ಯೂ ಸಿಗುತ್ತೆ, ಅದಕ್ಕೆ ವ್ಯಾಲ್ಯೂ ಸಿಗಲ್ಲ. ಓಕೆ ಇದಕ್ಕೆ ರೀಸೆಂಟ್ ಹಳೇದಾಗಿರೋ ವ್ಯಾಲ್ಯೂ ಬರ್ತಿತ್ತು. ಇದಷ್ಟು 3 ಲಕ್ಷನಾ? 3 ಸೇಮ್ ಪ್ರೈಸಾ? ಅದು 3 ಚಿಲ್ಡ್ರನ್ ಇದೆ ಆಟೋ. 3 ಚಿಲ್ಡ್ರನ್. ಹೌದು, ಮಳೆ ಇದ್ರೆ ಒಂಚೂರು ಬೆಟರ್ ಅಷ್ಟು. ಹೌದು, ಕಾರ್ ಇದ್ದಂಗೆ ಐತಾ? ಇದು ಬರ್ರಿ ಹೋಗೋಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ದುಡ್ಡು ಕೊಟ್ಟೆನಾ? ಥ್ಯಾಂಕ್ ಯು. ಫ್ರೆಂಡ್ ನಮ್ಮಮ್ಮ ನಮ್ಮ ತಮ್ಮ ಇವನೇ ಕವರ್ ಆಗ್ಬಿಟ್ಟು ದೇವರಣೆಗೂ ನನಗೆ ಸೆಕೆಗೆ ಹೊಡೆದಾಕ್ಬಿಡ್ಬೇಕು ಅನಿಸ್ತದೆ. ಅಷ್ಟು ಸೆಕೆ ಇರಿಟೇಟ್ ಆಗ್ತಾ ಇದೆ ನನಗೆ. ಬರ್ರಿ ಹೋಗೋಣ. ಇವತ್ತು ನೋಡಿ ಆಡಿಯೋ ಸಿಸ್ಟಮ್ ಬೇರೆ ಕೊಟ್ಟವ್ರೆ. ಗೇರ್ ಚೇಂಜ್ ಮಾಡು ನೋಡಿ. ಗೇರ್ ಚೇಂಜ್ ಮಾಡಕ್ಕೆ ಅಸಿಸ್ಟೆಂಟ್ ಇಟ್ಟಿದ್ದೀನಿ. ಚೇಂಜ್ ಮಾಡು. 5 ಗೇರ್ಸ್ ಲಾಸ್ಟಾ? 50 ಸ್ಪೀಡಲ್ಲಿ ಇದೀವಿ. 1 ಸೆಕೆಂಡ್ ಹಿಂಗಂದ್ರೆ ಎಲ್ಲ ಪಲ್ಟಿನೇ. 1 ಸತಿ ಹಿಂಗಂದ್ರೆ ಪಲ್ಟಿ. ನಾವೆಲ್ಲ ಏನೋ ಮಾಡೋರು ಇಲ್ಲೆಲ್ಲ ಖಾಲಿ ಮಾಡಕ್ ಬಿಟ್ಟವ್ರಲ್ಲ. ಓ, ಅದು ಇದು ಹೋಯ್ತಾ? ಕಸಿಪುನು ಹೋಯ್ತಾ? ಒಳಗೆ ಹಾಕ್ಬಿಟ್ಟವ್ರೆ. ಎಲ್ಲ ಗ್ರೌಂಡ್ ತರ ಇತ್ತು, ಈಗೆಲ್ಲ ಇನ್ನೂ ಗ್ರೌಂಡ್ ಮಾಡ್ಬಿಟ್ಟವ್ರೆ. ಸಬ್ಸ್ಕ್ರೈಬರ್ ಯಾರು? ಹಾಯ್. ಥ್ಯಾಂಕ್ ಯು. ರಿವ್ಯೂ ಮಾಡ್ತಾ ಇದೀವಿ. ಬಾಯ್. 5th ಗೇರಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಗಾಡಿನ. ಬರ್ರಿ ಹೋಗೋಣ. ಹೌದಾ? ಫ್ರೆಂಡ್ ಗಾಡಿ ಅಂತೆ. ಅವ್ರು ನೋಡಿದ್ರೆ ಏನೇನ್ ಮಾಡೋರಪ್ಪ. ನನ್ನ ಗಾಡಿ ತಗೊಂಡೋಗಿ ಏನ್ ಬೇಕು ಇವತ್ತು. ಗೈಸ್, ಒಂದ್ಸರಿ ಪಲ್ಟಿ ಓಡಿಸ್ಬೇಕು ಅನ್ನೋ ಆಸೆ ಇದೆ. ಅದಂತೂ ಮಾಡ್ಬಿಟ್ಟೆ ಕಳ್ಸಿದ್ದೀನಿ. ಟಾಪ್ ಸ್ಪೀಡಲ್ಲಿ ಹೋಗಿ ಹಿಂಗ್ ಅಂತೀನಿ. ಬೀಳುತ್ತಾ ಇಲ್ವಾ ರಿವ್ಯೂ ಮಾಡಿ ತೋರಿಸ್ತೀನಿ. ನಮ್ಮ ಆಡಿಯನ್ಸ್ ಗೊತ್ತಾಗ್ಲೇಬೇಕು ಈ ಗಾಡಿ ಹೆಂಗೆ ಅಂತ. ನಿನ್ ಆಡಿಯನ್ಸ್ ತೋರ್ಸೋಣ, ಇಳ್ಸೋಣ. ಗೈಸ್, ಟಾಪ್ ಸ್ಪೀಡ್ ಟ್ರೈ ಮಾಡ್ತಾ ಇದೀನಿ. ನೋಡೋಣ. ಖಾಲಿ ರೋಡ್ ಇದು. ಹಂಪು ನನ್ನ ಪ್ರಕಾರ ಇರಲ್ಲ. ಇದ್ರೆ ಮತ್ತೆ ನಿಲ್ಸ್ಲೇಬೇಕು. ಫುಲ್ ಕೊಟ್ಟಿದ್ದೀನಿ. ತಿರ್ಗಿಸ್ಬೇಕು. ಕೈ ಕಾಲು ಮುಗಿತೀನಿ. ಹುಷಾರಾಗಿ ತಿರ್ಗಿಸಿ. ಎಳಿತಾಯ್ತು ಈ ಕಡೆ ಆ ಕಡೆ ಗಾಡಿ. ಇದು ಹೆಂಗ ಹೋದೆ ನೀನು? 90-70 ಸ್ಪೀಡಲ್ಲಿ ಅಣ್ಣ. 50 ಮೇಲೆ ಹೋಗಲ್ಲ. 90 ಹೋದ್ರೆ ಮುಗಿದ ಕತೆ. 50 ಅಲ್ಲ, 60 ದಾಟಲ್ಲ ಹಾಕೋಣ. ಅದು ಇಳಿಸ್ಬಿಟ್ಟು ಟ್ರೈ ಮಾಡೋಣ. ಆಗ್ತಲ್ಲ ಅದು ಏರ್ತಾನಲ್ಲ ಗಾಡಿ. ಆ ಕಡೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ರಿವರ್ಸ್ ಹೋಗೋಣ ಸಾಕು. ಹಂಗೆ ಕಾರ್ ಓನರ್ ತಲೆ ತಿರುಗ್ತೈತೆ. ಕಾರ್ ಓನರ್ ದಯವಿಟ್ಟು ಕ್ಷಮಿಸ್ಬಿಡಿ. ಟ್ರೈ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಅಷ್ಟೇ.
ಫೋನೇ ಸುಡ್ತೈತೆ ಆಗಲೇ. ಹೋಗೋಣ ವಾಪಸ್. ಗೈಸ್ ನಮ್ಮ ಗಾಡಿನ ತಗೊಂಡು ಶಾಂಪಾ ಮಠಕ್ಕೆ ಬಂದಿದ್ದೀವಿ. ಮಾಮ್ ಆ ಗಾಡಿ ಬೈ ಮಾಡೋಣ? ಬನ್ನಿ ನಮ್ಮ ಅಮ್ಮಂಗೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ. ಬಾಮಚ್ಚ ಬನ್ನಿ ಬನ್ನಿ ನೋಡೋಣ. ನನ್ನ ಮಗನೇ ಫುಲ್ ಕಂಫರ್ಟೇಬಲ್ ಅಂತೆ ಅಪ್ಪ. ಗೈಸ್ ನೋಡಿ ಮ್ಯಾಚಿಂಗ್ ಔಟ್ಫಿಟ್. ಬರ್ರಿ ಟ್ರೈ ಮಾಡಿ ನೋಡೋಣ. ಆಟೋನೇ ಇದು. ನಮ್ಮ ಖುಷಿ ಆಗ್ಬಿಟ್ಟವ್ರ ಗಾಡಿಲಿ ಕೂತ್ಕೊಂಡು. ಆಟೋನೇ ಇದು. ನೀವು ಆಟೋ ಬುಕ್ ಮಾಡ್ರೆ ಇದೇ ಬರೋದು ಒಂದೊಂದ್ಸರಿ. ಹಾ ಒಂದ್ಸರಿ ಆಟೋ ಬುಕ್ ಮಾಡ್ರೆ ಈ ಗಾಡಿ ಬರುತ್ತೆ. ಫಸ್ಟ್ ಗೇರ್. ಎಸಿ ಬರ್ತಾ ಇದ್ಯಾ? ಎಸಿ ಬರ್ತಿದ್ಯಾ? ಈ ಹಾಸ್ಪಿಟ್ಲ್ಗಳಲ್ಲಿ ಆಂಬುಲೆನ್ಸ್ ಬರುತ್ತೆ. ನಾವು ಚಿಕ್ಕವರಿದ್ದಾಗ HMT ಹಾಸ್ಪಿಟ್ಲ್ ಅಲ್ಲಿ ಆಂಬುಲೆನ್ಸ್ ಹಿಂಗೆ ಕುತ್ಕೊಂತ ಇದ್ದೀವಿ. ಅದಕ್ಕೆ ಕ್ಯಾಪ್ಟನ್ ಬರ್ತಾ ಇದ್ದು ನೋಡಿ. ಗೊತ್ತಾಯ್ತು ಗಾಡಿ ನಾವು ಓಡಿಸ್ಕೊತಾರೆ ಆರಾಮ್ಗೆ. ನೀವಾ? ನಮ್ಮ ಓಡಿಸ್ತಾರಂತೆ. ಬರೀ ಗೇರ್ ಹಾಕೋದು. ಇಟ್ರಲ್ಲಿ ನನಗಂತೂ ಸೇಮ್ ಅಪ್ಪೆ ಗಾಡಿಲಿ ಕೂತಿರೋ ಫೀಲಿಂಗ್. ಅಪ್ಪೆ ಗಾಡಿ ಫೀಲಿಂಗ್. ಚಿಕ್ಕ ಅಪ್ಪೆ ಗಾಡಿ ಬರುತ್ತಲ್ಲ ಅದೇ ಫೀಲಿಂಗ್. ನೋಡಕ್ ಮತ್ತೆ ಮೇಲೆ ಚಿಕ್ಕ ಕಾರ್ ತರ ಇದೆ ಬಟ್ ಫುಲ್ ಅಪ್ಪೆ ಗಾಡಿ ಫೀಲಿಂಗ್. ಸತ್ಯ ನಿತೇಶ್ ಅವರೆಲ್ಲ ಬಂದಾಗ ಇವ್ರು ಎಷ್ಟು ನಾಲ್ಕು ಜನ ಹೆಂಗಪ್ಪ ಬಂದ್ರಿ ಈ ಕಾರಲ್ಲಿ ಹೆಂಗ್ ಕುತ್ಕೊಂಡ್ರು ಅನ್ಕೊಂಡ್ರೆ ಮನೆಯಲ್ಲ ಕುತ್ಕೊಬೋದು. ಅದು ಲಾಂಗ್ ಎಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಮಾತ್ರ ಚಿಕ್ಕ ರೌಂಡ್ ಹೊಡಿಬೋದು ಅಷ್ಟೇ. ಗೈಸ್ ನಿಲ್ಸಿದ್ದೀನಿ ಇಲ್ಲಿಗೆ. ಕ್ಯೂಟಿ ಗಾಡಿ ಅಂತ ನಿಲ್ಸಿದ್ದೀನಿ. ಈಗ ಇದು ನಮ್ಮ ಪಾರ್ಕಿಂಗಲ್ಲಿ ನೋಡಿ ಜನ ಶಾಕ್ ಆಗ್ಬಿಡ್ತಾರೆ. ದಿನ ಒಂದು ಗಾಡಿ ತಂದು ನಿಲ್ಲಿಸ್ತಾನಲ್ಲ ಇವನು ಅಂತ. ಗೈಸ್ ಕ್ಯೂಟಿನ ಇಸ್ಕೊಡೋಕೆ ಬಂದಿದ್ದಾರೆ ನಿತಿನ್ ಗೌಡ ಅವರು. ಥ್ಯಾಂಕ್ ಯು. ನೆಕ್ಸ್ಟ್ JCB ತಗೊಂಬ ಯಾವ್ದು ಟ್ರ್ಯಾಕ್ಟರ್ ತರ್ತಾನಂತೆ. ಟ್ರ್ಯಾಕ್ಟರ್ ಓಡ್ಸೋಕೆ ಹೆಲ್ಪ್ ಮಾಡ್ತಾನಂತೆ. ನೆಕ್ಸ್ಟ್ ಟ್ರ್ಯಾಕ್ಟರ್ ರಿವ್ಯೂ ಮಾಡೋಣ. ಓಕೆನಾ? ಬಾಯ್. ಇದು ನನ್ನ ಶರ್ಟ್ ಕದ್ದು ಹಾಕೊಂಡೋಗಿ ನನ್ನ ಮಗ ಕಲರ್ ಎಲ್ಲ ಹಾಳು ಮಾಡಿ ಹೆಂಗ್ ಮಾಡೋ ನೋಡಿ ನನ್ನ ಹೊಸ ಶರ್ಟ್. ಬಾಯ್. ಸೊ ಇದು ಏನು ಅಂದರೆ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ವಿತ್ UV. ಬೆಡ್ ವ್ಯಾಕ್ಯೂಮ್ ಕ್ಲೀನರ್. ಸೊ ಅದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಹೆಂಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ ಈಗ. ಅದಕ್ಕೆ ಮುಂಚೆ ಇದು ಏನು ಅಂತೆಲ್ಲ ಹೇಳ್ಬಿಡ್ತೀನಿ ಬನ್ನಿ. ಸೊ ನಾರ್ಮಲ್ ಇದು ಪವರ್ ಸ್ವಿಚ್ಚು, ಡಸ್ಟ್ ಕ್ಯಾಪ್, ರಿಲೀಸ್ ಬಟನ್. ಇದು ಹೊಚ್ಬಿಟ್ಟಿಂಗ್ ಹೊತ್ತಿದ್ರೆ ಇದು ಓಪನ್ ಆಗುತ್ತೆ ನೋಡಿ. ಡಸ್ಟ್ ಕ್ಯಾಪ್. ಇದು ಏರ್ ಔಟ್ಲೆಟ್ ಅಂದರೆ ಗಾಳಿಲಿಂದ ಆಚೆ ಬರುತ್ತೆ. UV ಲೈಟ್ ಇಂಡಿಕೇಟರ್ ವಿಂಡೋ. ಇದು ವೈಬ್ರೇಷನ್ ಸ್ವಿಚ್ಚು. ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ. ಸೊ ಈಗ ಈ ಬೆಡ್ಡಲ್ಲಿ ಬೆಡ್ಶೀಟ್ ಇದೆ. ಇದು ಜಾಡಿಸ್ಬೇಕು ಹಿಂಗೆಲ್ಲ ಜಾಡಿಸಿ ಮಾಡೋ ಬದಲು ಕ್ಲೀನ್ ಮಾಡ್ಬೋದು. ಅದು ಈಗ ಊಟ ಮಾಡಿರ್ತೀವಿ ಅದ್ರ ಮೇಲೆ ಬಿಸ್ಕೆಟ್ ಬೀಳ್ಸ್ಬಿಟ್ಟಿರ್ತಾರೆ ಮಕ್ಕಳು, ಏನೋ ಬೀಳ್ಸ್ಬಿಟ್ಟಿರ್ತಾರೆ ಪುಡಿ ಗಿಡಿ ಮಿಕ್ಸರು ಅದನ್ನೆಲ್ಲ ಕ್ಲೀನ್ ಮಾಡೋದಂಗೆ. ಆ್ಯಂಡ್ ಬೆಡ್ನ ಕ್ಲಿಯರ್ ಮಾಡೋದಂಗೆ. ಹುಳ, ಇನ್ಸೆಕ್ಟು, ಬೆಡ್ ಬಗ್ಸು, ಕಾಕ್ರೋಚಸ್ಸು ಇಂಥದ್ದೆಲ್ಲ ಏನು ಹುಳಗಳು ಇಲ್ದಿರೋ ಥರ ಕ್ಲೀನ್ ಮಾಡೋದಂಗೆ ಅಂತ ತೋರಿಸ್ತೀನಿ. ನೋಡಿ ಆನ್ ಮಾಡಿ ಇಷ್ಟೇ. ಸೊ ನೋಡಿ ಈಗ ಬೆಡ್ಡಿಂಗ್ ಇದೆ. ಇದ್ರ ಮೇಲೆ ನಾನು ಒಂಚೂರು ಮಿಕ್ಸರ್ ಹಾಕ್ತೀನಿ. ಏನೋ ತಿನ್ಬಿಟ್ಟು ಹಾಕ್ಬಿಟ್ಟಿದ್ದೀವಿ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಏನು ಮಾಡ್ತಾರೆ, ಜಾಡಿಸ್ತಾರೆ ಎತ್ಬಿಟ್ಟು. ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ಹೋಗಲ್ಲ. ಅದಕ್ಕೆ ಈಗ ಈ ಮಿಷಿನ್ ವರ್ಕ್ ಆಗುತ್ತೆ. ಗೈಸ್ ಸೊ ಇದೊಂಚೂರು ಜಾಸ್ತಿ ಡೀಪ್ ಕ್ಲೀನ್ ಮಾಡೋಕ್ಕೆ ವೈಬ್ರೇಷನ್ ಮೋಡ್ ಆನ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕು. ಈ ಡೀಪ್ ಕ್ಲೀನ್ ಬಟನ್ ಏನು ಮಾಡುತ್ತೆ ಅಂದರೆ ಇದು ಮೇಲ್ಗಡೆ ಕ್ಲೀನ್ ಮಾಡುತ್ತೆ. ಈ ಡೀಪ್ ಕ್ಲೀನು ಒಳಗೆ ಬೆಡ್ಶೀಟ್ ಒಳಗೆ ಬೆಡ್ಡಲ್ಲಿರೋ ಧೂಳನ್ನ ಎಳ್ಕೊಳ್ಳುತ್ತೆ. ಸೊ ಇದು ಆ್ಯಕ್ಚುಲ್ ಆಗಿ ಬರೀ ವಾಕ್ ಮಾಡ್ತಲ್ಲ, ಅಂದರೆ ಬರೀ ಎಳಿತಲ್ಲ, ಇದು ಅಂಟ್ಕೊಳ್ಳುತ್ತೆ ಹಿಂಗೆ ಬೆಡ್ಗೆ ಹಿಂಗೆ ಅಂಟ್ಕೊಂಡು ಸಕ್ ಮಾಡುತ್ತೆ ಕ್ಲೀನಾಗಿ. ಸೊ ಇದೆಯಲ್ಲ ಇದರಿಂದ ಬೆಡ್ ಬಗ್ಸು ಮತ್ತು ಇನ್ಸೆಕ್ಟ್ಸ್ ಎಲ್ಲನೂ ಸಾಯಿಸುತ್ತೆ. ಮತ್ತು ಇಲ್ಲಿ ರೋಲ್ ಆಗುತ್ತೆ ನೋಡಿ. ಇದು ಟೈರ್ ಹಿಂಗೆ ಪುಷ್ ಮಾಡಿದ್ರೆ ಅಪ್ಪು ಡೌನು ಪುಷು, ಮತ್ತು ಇದು ಸಕ್ ಮಾಡುತ್ತೆ. ಇದು UV ಲೈಟು. ಈ ಬಟನ್ ಪ್ರೆಸ್ ಮಾಡೋದ್ರಿಂದ ಈ ಪಾರ್ಟಿಂದ ವೈಬ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ವೈಬ್ರೇಟ್ ಆದರೆ ಇದರಲ್ಲಿರೋ ಒಳಗಿರೋ ಧೂಳೆಲ್ಲ ಸಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಈ ಮಷಿನ್ನ ನೀವು ಸೋಫಾ ಮೇಲೆ ಯೂಸ್ ಮಾಡ್ಬೋದು, ಮತ್ತು ನಿಮ್ಮ ಪಿಲ್ಲೋ ಮೇಲೆ ಯೂಸ್ ಮಾಡ್ಬೋದು. ಸೊ ಡಸ್ಟ್ ಎಲ್ಲಿ ಒಳಗೋಗಿ ಕೂತಿರುತ್ತೆ, ಅದು ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಅಲ್ಲಿ ಈ ಮಷಿನ್ ಹೆಲ್ಪ್ ಮಾಡುತ್ತೆ. ಒಳಗೆ ಎಷ್ಟು ಧೂಳಿದೆ, ನಮ್ಮ ವಾಶ್ ಮಾಡಿ ಇವಾಗ ಹಾಕಿರೋ ಬೆಡ್ಶೀಟ್ ಇದು. ಇಷ್ಟು ಮಾತ್ರ ಕ್ಲೀನ್ ಮಾಡಿ ನೋಡೋಣ ಎಷ್ಟಿದೆ ಅಂತ. ಸೊ ಇಷ್ಟೊತ್ತು ಮಾಡಿದ್ರಲ್ಲಿ ಎಷ್ಟು ಧೂಳಿದೆ ಅಂತ ನೋಡೋಣ ಬನ್ನಿ. ಮಿಕ್ಸ್ಚರ್ ಬಿಟ್ಟು ಅದರೊಳಗೆ ಎಷ್ಟು ಕಲಿದೆ ನೋಡಿ.
ಕಾಣ್ತಿದ್ಯಾ ಮಿಕ್ಸರ್ ಬಿಟ್ಟು ಧೂಳು. ನಮ್ಮಮ್ಮ ಈಗ ತಾನೇ ವಾಶ್ ಮಾಡಿ ಹಾಕಿರೋ ಬೆಡ್ಶೀಟು ಅಂತ ಹೇಳ್ತಾ ಇದ್ರು. ಬರೀ ಸುಳ್ಳು ವಾಶ್ ಮಾಡಿದ್ರೆ ಇಷ್ಟು ಗಲೀಜ್ ಎಲ್ಲಿಂದ ಬರುತ್ತೆ? ಬೆಡ್ಶೀಟ್ ಈಗ ವಾಶ್ ಮಾಡೋಕೆ ಅದಲ್ಲ. ಎಲ್ಲಿ ಇಷ್ಟು ಗಲೀಜ್ ಹೆಂಗ್ ಬರುತ್ತೆ ಬೆಡ್ಶೀಟ್? ಈಗ ನಾನು ಹೇಳಿದ್ದು ನೋಡಕ್ಕೆ ಎಷ್ಟು ಬೆಡ್ಶೀಟ್ ಇದೆ ಇರುತ್ತೆ, ಎಷ್ಟು ಧೂಳು ಇರ್ಬೋದು ನಮ್ಮ ಬೆಡ್ಗಳಲ್ಲಿ. ಸೊ ನೀವು ಏನಾದ್ರು ಈ ಮಿಷಿನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಬೆಡ್ ಕ್ಲೀನ್ ಮಾಡಕ್ಕೆ, ನಿಮ್ಮ ಮನೇಲಿ ಬೆಡ್ ಅಲ್ಲಿ ಒಂಚೂರು ಧೂಳು ಗೀಳು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಮುಂಚೆ ನಾವೇನ್ ಮಾಡ್ತಿದ್ವಿ, ದೊನ್ನೆ ತಗೊಂಡು ರಪ್ಪ ಹೊಡಿತಿದ್ವಿ ಬೆಡ್ಗಳಿಗೆ, ಅವಾಗೆಲ್ಲ ಧೂಳು ಎದ್ದೋಗೋದು. ಅದ್ಬಿಟ್ಟು ಇದೆಲ್ಲ ನಾವು ಇಲ್ಲಿ ಜೋರ್ ಹೊಡೆದ್ರೆ ಮನೆ ಫುಲ್ ಧೂಳಾಗ್ಬಿಡುತ್ತೆ. ಸೊ ಅದಕ್ಕೆ ಇಂಥ ಮಷಿನ್ ಹೆಲ್ಪ್ ಆಗುತ್ತೆ. ಲಿಂಕ್ ನನ್ನ ಬಾಯಲ್ಲಿ ಇರುತ್ತೆ, ನಿಮ್ಗೆ ಇಷ್ಟ ಆದರೆ ಪ್ರಾಡಕ್ಟ್ ಆರ್ಡರ್ ಮಾಡಿ. ಈಗ ಇದೆಲ್ಲ ಎತ್ತಿ ನಮ್ಮ ಅಮ್ಮ ಮತ್ತೆ ವಾಪಸ್ ಬಾಕ್ಸ್ಗೆ ಹಾಕ್ತಾರೆ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ, ನನ್ನ ಬೆಡ್ ಫುಲ್ ಕ್ಲೀನ್ ಆಗಬೇಕು, ಒಂಚೂರು ಗಲೀಜ್ ಇರಬಾರ್ದು ಆ ಥರ. ನೆಕ್ಸ್ಟ್ ನಾನು ಬಂದು ಮಿಷಿನ್ ಹಾಕಿದ್ರೆ ಗಲೀಜಿದ್ರೆ ದೀಪಿಕಾ ಪ್ಯಾಲೇಸಿಂದ ಆಚೆ ಹಾಕ್ಬಿಡ್ತೀನಿ, ನಮ್ಮ ಬಿಲ್ಡಿಂಗ್ ಇಂದಾನೆ ಆಚೆ ಕಳಿಸ್ಬಿಡ್ತೀನಿ, ಮತ್ತೆ ಒಳಗೆ ಬಿಡಲ್ಲ. ವಾರ್ನಿಂಗ್ ಇದು, ದೀಪಿಕಾ ಪ್ಯಾಲೇಸ್ ಅಂತ ಕಳಿಸ್ತೀನಿ. ಲಾಸ್ಟ್ ವಾರ್ನಿಂಗ್ ಇದು, ಬೆಂಗಳೂರಿಂದ ಆಚೆ ಕಳಿಸ್ಬಿಡ್ತೀನಿ. ವಾರ್ನಿಂಗ್ ಇದು. ಇನ್ನೊಂಚೂರು ಗಲೀಜ್ ಎಲ್ಲರೂ ಕಾಣಿಸ್ತು ಅಂದ್ರೆ ಇದೆ. ನನ್ನ ಗ್ಲಾಸ್ ಬಗ್ಗೆ ಇನ್ನೂ ಚೆಕ್ ಮಾಡಿಕೊಂಡು ಇನ್ನೇನೇನಿದೆ ಅದರಲ್ಲಿ ಹಿಡನ್ ಫೀಚರ್ಸ್ ಅಂತ ನೋಡ್ಕೊಂಡು, ಜೊತೆಗೆ ಡಿನ್ನರ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ.